ಅಬಕಾರಿ ಇಲಾಖೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಲೇವಡಿ ಮಾಡಿದ್ದಾರೆ. ಸರಾಯಿ ಮಾರುವ ಇಲಾಖೆಗೆ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಹಾಕಲಾಗಿದೆ. ಎರಡರಲ್ಲೂ ಡ್ರಗ್ಸ್ ಇದೆಯಲ್ಲ ಎನ್ನುವಂತಿದೆ ಸರ್ಕಾರದ ವರಸೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಈ ರೀತಿ ವ್ಯಂಗ್ಯವಾಡುವಂತ ಕೆಲಸವನ್ನ ಮಾಡಿದ್ದಾರೆ. ವರ್ಗಾವಣೆ ಮಾಡಿದವರು ಡ್ರಗ್ಸ್ ತೆಗೆದುಕೊಂಡಿದ್ರ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ತುಗ್ಲಕ್ ಆಡಳಿತ ಅಂತ ಹೇಳಿ ಶಾಸಕ ಅಭಯ್ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶದ ಕುರಿತಂತೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಕೂಡ ಈ ಬಗ್ಗೆ ಲೇವಡಿ ಮಾಡಿದ್ದಾರೆ. ಎರಡರಲ್ಲೂ ಡ್ರಗ್ಸ್ ಇದೆಯಲ್ಲ ಎನ್ನುವಂತಿದೆ ಸರ್ಕಾರದ ವರಸೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಆಶ್ಚರ್ಯ ಪಡಬೇಕಾಗಿಲ್ಲ. ಹಿಂದ ಒಬ್ಬ ರಾಜ ಇದ್ದ ತುಘಲಕ್ ಅಂತ ಹೇಳಿ ಅವ್ರ ಪ್ರತಿರೂಪ ಇವತ್ತು ನಮ್ಮ ಸಿದ್ದರಾಮಯ್ಯನವರು. ಈ 60ರಲ್ಲಿ ಅರುಣ್ ಮರಳು ಅಂತಾರಲ್ಲ, ಹಂಗೆ ಇವತ್ತು ಅವ್ರ ಆಡಳಿತ ಹಳಿ ಬಿಟ್ಟು ನಡೆದದ. ಅಬಕಾರಿ ಇಲಾಖೆದವನ್ನ ಹೋಗಿ ಅಥವಾ ಆರೋಗ್ಯ ಇಲಾಖೆದವನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸೋದು ಅಂತಂದ್ರ ಅಲ್ಲಿನ ಪೇಷಂಟ್ಗಳು ಅದಾರ. ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು ಸಂಬಂಧಪಟ್ಟಂತ ಏನಾದ್ರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬ್ಗೆ ಹೋಳಿ ಇದ್ದಂಗ ಆಯ್ತದ ಸಮಸ್ಯೆ. ಡ್ರಗ್ಸ್ ಅಲ್ಲ, ಯಾರು ವರ್ಗಾವಣೆ ಮಾಡಿದಾರ ಅವ್ರು ಡ್ರಗ್ಸ್ ಬಂದಾರೋ ಎಲ್ಲೋ ನೋಡ್ಬೇಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ಆಡಳಿತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದ ಅನ್ನೋದು ನೋಡ್ರಿ ನೀವು. ಕರ್ನಾಟಕದ ಇತಿಹಾಸದಲ್ಲಿ ನನಗಂತೂ ಮೊದಲನೇ ಸಲ ಒಬ್ಬ ಆರೋಗ್ಯಾಧಿಕಾರಿಯನ್ನ ಹೋಗಿ ಶಿರೆ ಮಾರುವಂತ ಉದ್ಯೋಗದಲ್ಲಿರುವಂತ ಇಲಾಖೆ ಅದು. ನೀವು ಅಬಕಾರಿ ಇಲಾಖೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ತಿಳಿದಿಲ್ಲ, ಅದು ಶಿರೆ ಮಾರುವ ಇಲಾಖೆ. ಆ ಶಿರೆ ಮಾರಾಕ ಒಬ್ಬ ಆರೋಗ್ಯ ಅಧಿಕಾರಿ ಕಳಿಸ್ತಾರಂದ್ರೆ ಈ ಸರ್ಕಾರದ ಆರೋಗ್ಯ ಕೆಟ್ಟೈತಂತ. ಆರೋಗ್ಯ ಅಷ್ಟೇ ಅಲ್ಲ, ತೆಲಿನೂ ಕೆಟ್ಟದ ಈ ಸರ್ಕಾರ. ಗಮನಿಸ್ತಾ ಇರ್ಬೋದು ಬಿಜೆಪಿ ನಾಯಕರ ವಾಗ್ದಾಳಿ ಯಾವ ರೀತಿಯಾಗಿದೆ ಅಂತೇಳಿ. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಆರೋಗ್ಯ ಇಲಾಖೆಯಲ್ಲಿ ವೈದ್ಯಕೀಯ ಅಧಿಕಾರಿಗಳ ಕೊರತೆ ಇದೆ. ಕೆಲವೊಂದಿಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಇಲ್ಲ. ಇಂಥ ವೈದ್ಯರ ಕೊರತೆ ನಡುವೆಯೂ ಒಬ್ಬ ವೈದ್ಯಕೀಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ಹೇಗೆ ವರ್ಗಾವಣೆ ಮಾಡ್ತಾರೆ ಎನ್ನುವಂಥದ್ದು ಸಹಜವಾಗಿ ಹುಟ್ಟಿಕೊಳ್ಳುವಂತ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ವರ್ಗಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಓರ್ವ ವೈದ್ಯಕೀಯ ಇಲಾಖೆಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿದ್ದು ಹೇಗೆ? ಸಂಪತ್, ಪ್ರಮುಖವಾಗಿ ಏನೋ ಈಗ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಿಎಂ ಅವರ ಒಂದು ನೋಟ್ ಶೀಟ್ ಅನ್ನ ಹಾಕುವ ಮುಖಾಂತರ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ನೇಮಕ ಮಾಡುವುದರ ಬಗ್ಗೆ ಈಗ ಒಂದು ಸಿಎಂ ಅವರು ನೋಟ್ ಶೀಟ್ ಅನ್ನು ಹಾಕಿದ್ದಾರೆ. ಆ ನೋಟ್ ಶೀಟ್ ಇದೀಗ ಸಾಕಷ್ಟು ವಿವಾದಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದು. ಇದನ್ನೇ ಇಟ್ಕೊಂಡು ಬಿಜೆಪಿ ನಾಯಕರು ಇದೀಗ ಅಬಕಾರಿ ಇಲಾಖೆಗೂ ಮತ್ತೆ ಆರೋಗ್ಯ ಇಲಾಖೆಗೂ ಏನ್ ಸಂಬಂಧ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಡಿಎಚ್ಒ ಒಬ್ಬರನ್ನ ಅಬಕಾರಿ ಇಲಾಖೆಗೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ಹಾಕೋದಕ್ಕೆ ಸ್ವತಃ ಖುದ್ದಾಗಿ ಸಿಎಂ ಅವರೇ ನೋಟ್ ಶೀಟ್ ಅನ್ನು ಹಾಕಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ರಾಜ್ಯದ ಆಡಳಿತ ವೈಖರಿ ನಡೀತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಅಬಕಾರಿ ಇಲಾಖೆಗೂ ಮತ್ತೆ ಆರೋಗ್ಯ ಇಲಾಖೆಗೂ ಏನ್ ಸಂಬಂಧ, ಅಲ್ಲಿ ಡ್ರಗ್ ಅಂದ್ರೆ ಅಬಕಾರಿಯಲ್ಲಿ ಸಿಕ್ತಕ್ಕಂತಹ ಡ್ರಗ್ ಅನ್ನ ಚೆಕ್ ಮಾಡಕ್ಕೆ ಇವರು ಹೋಗ್ತಾರ ಅನ್ನೋದ್ರ ಬಗ್ಗೆ ಸಹ ಟೀಕೆಯನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪ್ರಮುಖವಾಗಿ ಒಂದಲ್ಲ ಒಂದು ವಿವಾದಕ್ಕೆ ರಾಜ್ಯ ಸರ್ಕಾರ ಪ್ರತಿ ಸರಿನೂ ಸಹ ಗುರಿ ಆಗ್ತಾನೆ ಇದೆ. ಈ ಬಾರಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೂಲ ವೃಂದವನ್ನ ಬಿಟ್ಬಿಟ್ಟು ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಮತ್ತೆ ಟೀಕೆಗೂ ಸಹ ಗುರಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಸುನಿಲ್ ಕುಮಾರ್ ಮತ್ತೆ ಅಭಯ್ ಪಾಟೀಲ್ ಅವರು ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ಅಬಕಾರಿ ಇಲಾಖೆಗೆ ನೀವು ನೇಮಿಸಿರ್ತಕ್ಕಂತಹ ಆರೋಗ್ಯ ಇಲಾಖೆ ಅಧಿಕಾರಿ ಅಲ್ಲಿ ಅಬಕಾರಿ ಇಲಾಖೆಯಲ್ಲಿ ಏನ್ ಕೆಲಸವನ್ನ ಮಾಡ್ತಾನೆ ಅದನ್ನ ನೀವು ಉತ್ತರಿಸಬೇಕಾಗಿದೆ. ಅದ್ರ ಖುದ್ದಾಗಿ ಇದು ಯತೀಂದ್ರ ಅವರ ಕೈವಾಡನ ಅನ್ನೋದ್ರ ಬಗ್ಗೆನೂ ಸಹ ಅವರು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ, ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ಹೇಗೆ ವರ್ಗಾವಣೆ ಮಾಡಿದ್ರು ಈ ಅಧಿಕಾರಿಯನ್ನ ಎನ್ನುವುದಾಗೂ ಕೂಡ ಪ್ರಶ್ನೆ ಇದೆ. ಡಾಕ್ಟರ್ ಕೆ ಮೋಹನ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಸದ್ಯ ವರ್ಗಾವಣೆ ಆಗಿರುವಂಥ ಅಧಿಕಾರಿಯ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇರುವಂಥ ಪ್ರಶ್ನೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ಗಳಿಲ್ಲ, ಇಂತಹ ಸಂದರ್ಭದಲ್ಲಿ ಹೇಗೆ ಸಾಧ್ಯ ಆಯಿತು ಇದು? ಇದರ ಹಿಂದೆ ಯಾರಿದ್ದಾರೆ? ಬಿಜೆಪಿ ನಾಯಕರು ಕೇಳ್ತಾ ಇರುವಂಥ ಪ್ರಶ್ನೆ, ವಿರೋಧ ಪಕ್ಷದವರು ಕೇಳ್ತಾ ಇರುವಂಥ ಪ್ರಶ್ನೆ ಇದು. ವರ್ಗಾವಣೆಗೊಂಡಿರುವಂಥ ಅಧಿಕಾರಿಯ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ.